ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿಯ ಪರಿಷತ್ ಸದಸ್ಯ ಸಿಟಿ ರವಿಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಕ್ಷೇಪಾರ್ಹ ಪದ ಬಳಕೆ ಆರೋಪ. ಸಿಟಿ ರವಿ ಬಂಧನ, ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು, ಇದು ಸರ್ವಾಧಿಕಾರ ಅಂತಂದ ಬಿಜೆಪಿಗರು. ಇನ್ನು ಕಣ್ಣೀರ್ ಹಾಕಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಿಂದ ಸಿಟಿ ರವಿ ಮೇಲೆ ಹಲ್ಲೆ ಯತ್ನ, ಸುವರ್ಣಸೌಧದ ಬಳಿ ಹೈಡ್ರಾಮಾ. ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿ. ಆದರೆ ರಾಷ್ಟ್ರಮಟ್ಟದಲ್ಲಿ ಸಂವಿಧಾನದ ಬಗೆಗಿನ ಚರ್ಚೆಯಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಕ್ಷುಲ್ಲಕ ಹೇಳಿಕೆ ನೀಡಿದ್ದು ತೀವ್ರ ವಿವಾದಕ್ಕೆ ಕಾರಣ ಆಯಿತು. ವಿಪಕ್ಷಗಳು ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿವೆ. ಸಂಸತ್ ಭವನದ ಬಳಿ ನಡೆಸಿದ ಧರಣಿ ಸಂದರ್ಭ ಆಡಳಿತ ಮತ್ತು ವಿಪಕ್ಷದ ಸದಸ್ಯರ ನಡುವೆ ತಳ್ಳಾಟ, ನೂಕಾಟ ಕೂಡ ನಡೆದಿದೆ. ಆಡಳಿತ ಪಕ್ಷದ ಸದಸ್ಯ ಗಾಯಗೊಂಡಿದ್ದು ರಾಹುಲ್ ಗಾಂಧಿನೇ ಕಾರಣ ಅಂತ ಹೇಳಿದ್ದಾರೆ. ರಾಹುಲ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ತಮಗೂ ದೈಹಿಕ ಹಲ್ಲೆ ಆಗಿದೆ ಅಂತ ಹೇಳಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಬೆಳಗಾವಿಯಲ್ಲಿ ರಾಜ್ಯ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ನಡೆಯಿತು. ಮುಖ್ಯವಾಗಿ ವಕ್ಫ್ ಸೇರಿದಂತೆ ಹಲವು ವಿಚಾರಗಳು ಚರ್ಚೆಗೆ ಬಂದವು. ವಕ್ಫ್ ಕುರಿತು ಸಚಿವ ಕೃಷ್ಣ ಬೈರೇಗೌಡ ಮತ್ತು ಜಮೀರ್ ಅಹ್ಮದ್ ಖಾನ್ ಉತ್ತರ ಕೊಟ್ಟರು. ಬಿಜೆಪಿ ಹೇಳಿದ್ದ ಸುಳ್ಳುಗಳನ್ನ ಬಯಲುಗೊಳಿಸಿದ್ರು. ಈ ನಡುವೆ ಆರ್ಡಿಪಿಆರ್ ವಿಶ್ವವಿದ್ಯಾನಿಲಯ ತಿದ್ದುಪಡಿ ವಿಧೇಯಕಕ್ಕೆ ಅನುಮೋದನೆಯನ್ನ ನೀಡಲಾಯಿತು. ಪರಿಷತ್ನಲ್ಲಿ ವಿಪಕ್ಷ ಬಲವನ್ನ ಹೊಂದಿದ್ರೂ ಕೂಡ ಒಂದೇ ಮತದ ಅಂತರದಿಂದ ವಿಧೇಯಕ ಪಾಸ್ ಆಯಿತು. ಬಿಜೆಪಿ ಮತ್ತು ಜೆಡಿಎಸ್ನ ಒಳಬೇಗುದಿ ಅಧಿವೇಶನದಲ್ಲೂ ಕಂಡುಬಂತು. ವಿಜೇಂದ್ರ ವಿರುದ್ಧ ಯತ್ನಾಳ್ ದಾಳಿ ಮುಂದುವರೆದರೆ ಜಿಟಿ ದೇವೇಗೌಡರು, ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಆಡಳಿತ ಪಕ್ಷದ ಪರ ನಿಂತರು. ಇದೆಲ್ಲ ನಡೆಯೋ ಹೊತ್ತಿಗೆನೆ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ಗೆ ಅವಮಾನಿಸಿದ್ದಾರೆ ಅಂತ ಆಡಳಿತ ಪಕ್ಷದ ಸದಸ್ಯರು ಅಂಬೇಡ್ಕರ್ ಫೋಟೋ ಹಿಡಿದು ಸದನಕ್ಕೆ ಬಂದರು. ಅಮಿತ್ ಶಾ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದ್ರು. ವಿಧಾನ ಪರಿಷತ್ನಲ್ಲಿ ಈ ಸಂಬಂಧ ಚರ್ಚೆ ನಡೆದು ಮಾತಿನ ಚಕಮಕಿ ಕೂಡ ಆಯಿತು. ಈ ಸಂದರ್ಭದಲ್ಲಿ ಸಭಾಪತಿ ಹೊರಟ್ಟಿ ಅವರು ಸದನವನ್ನ 10 ನಿಮಿಷಗಳ ಕಾಲ ಮುಂದೂಡಿದ್ರು. ಸದನದ ಬಾವಿಯಲ್ಲಿದ್ದಂತ ಬಿಜೆಪಿ ಸದಸ್ಯರು ಮತ್ತು ಆಡಳಿತ ಪಕ್ಷದ ಸದಸ್ಯರ ನಡುವೆ ಮಾತಿನ ಕಾಳಗ ಮುಂದುವರೆದಿತ್ತು. ಈ ಸಂದರ್ಭದಲ್ಲಿ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರು. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರ ಹಿಂದಿನ ಅಪಘಾತ ಪ್ರಕರಣವನ್ನ ನೆನಪಿಸಿ ನಿಮ್ಮನ್ನ ಕೊಲೆಗಾರ ಅಂತ ಕರಿಬಹುದಾ ಅಂತ ಕೇಳಿದ್ರು. ಈ ಸಂದರ್ಭದಲ್ಲಿ ಸಿಟ್ಟಿಗೆದ್ದ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಿಂದನ ಮತ್ತು ಆಕ್ಷೇಪಾರ್ಹ ಪದವನ್ನ ಪದೇ ಪದೇ ಬಳಸಿದ್ದಾರೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಆ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತ ಕಾಂಗ್ರೆಸ್ ಸದಸ್ಯರು ದೂರಿದ್ದಾರೆ. ಈ ಬಗ್ಗೆ ಸಭಾಪತಿ ಹೊರಟ್ಟಿ ಅವರಿಗೂ ದೂರನ್ನ ಕೊಟ್ಟರು. ಕಲಾಪದ ಸಮಯ ಮುಂದೂಡಿಕೆ ಆಗಿದ್ರಿಂದ ವಿಡಿಯೋ, ಆಡಿಯೋ ದಾಖಲೆ ಇಲ್ಲ ಅಂತ ಸಭಾಪತಿಗಳು ಹೇಳಿದ್ರು. ಸದನದ ನಿಯಮಕ್ಕೆ ಅನುಗುಣವಾಗಿ ಇಬ್ಬರನ್ನೂ ವಿಚಾರಿಸಿದ್ದೀವಿ ಅಂತಾನು ಸಭಾಪತಿಗಳು ತಿಳಿಸಿದ್ರು. ತಾವಂತ ಹೇಳಿಕೆಯನ್ನ ಕೊಟ್ಟೇ ಇಲ್ಲ ಅಂತ ಸಿಟಿ ರವಿ ಹೇಳಿದ್ರು. ಈ ವಿಚಾರ ಸುವರ್ಣಸೌಧದ ಬಳಿ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸುವರ್ಣಸೌಧಕ್ಕೇನೆ ನುಗ್ಗಿ ಸಿಟಿ ರವಿಯವರ ಮೇಲೆ ಹಲ್ಲೆಗೆ ಯತ್ನಿಸಿದ್ರು. ಇಲ್ಲಿ 2-3 ವಿಚಾರಗಳಿದೆ, ಅದನ್ನ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಮೊದಲನೇದು, ಇದರ ಕಾರ್ಯವ್ಯಾಪ್ತಿ ಅಂದ್ರೆ ಘಟನೆ ನಡೆದಿರೋ ಕಾರ್ಯವ್ಯಾಪ್ತಿ ವಿಧಾನ ಪರಿಷತ್ ಆಗಿರೋದ್ರಿಂದ ಇಲ್ಲಿ ಸಭಾಪತಿಗಳ ನಿರ್ಧಾರ ಬಹಳ ಮುಖ್ಯ ಆಗುತ್ತೆ. ಮಾಧ್ಯಮಗಳಿಗೆ ಸಿಕ್ಕಿರುವ ವಿಡಿಯೋ ಮತ್ತು ಆಡಿಯೋ ದಾಖಲೆ ಸಭಾಪತಿಗಳಿಗೆ ಸಿಕ್ಕಿಲ್ಲ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಇದು ಸಭಾಪತಿಗಳ ಕಾರ್ಯವ್ಯಾಪ್ತಿ ಒಳಗೆ ನಡೆದ ಘಟನೆ. ಹಾಗಾಗಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ನಡವಳಿಕೆ ಬೇರೆ ರೀತಿಯೇ ಆಗಿರಬಹುದಾಗಿತ್ತು ಮತ್ತು ಆಗಿರ್ಬೇಕಾಗಿತ್ತು. ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಬಹುದಿತ್ತು. ಸದನವನ್ನ 10 ನಿಮಿಷ ಮುಂದೂಡಿಕೆ ಆದ ಮಾತ್ರಕ್ಕೆ ಅಲ್ಲೇ ನಡೆದ ಘಟನೆಯೊಂದರಿಂದ ಸಂಪೂರ್ಣವಾಗಿ ಸಭಾಪತಿಗಳು ಹೊರಗಡೆ ನಿಂತ್ಕೊಂಡು ನೋಡಿದ್ದೇ ಸರಿಯಾದ ಕ್ರಮ ಅಂತ ಅನ್ಸೋದಿಲ್ಲ. ಸಭಾಪತಿಗಳೇನಾದ್ರೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡಿದ್ದಿದ್ರೆ ಇಷ್ಟೆಲ್ಲ ನಾಟಕೀಯ ಬೆಳವಣಿಗೆಗಳಿಗೆ ಈ ಪ್ರಕರಣ ಕಾರಣ ಆಗ್ತಾನೆ ಇರಲಿಲ್ಲ. ಸದನವನ್ನ ನಡೆಸೋದು ಮಾತ್ರನೇ ಸಭಾಪತಿಗಳ ಕೆಲಸನ. ಅದೇ ಹೊತ್ತಿಗೆ ಹೆಣ್ಣೊಬ್ಬಳು, ಅದರಲ್ಲೂ ಕೂಡ ಸರ್ಕಾರದ ಮಂತ್ರಿ ಆಗಿರೋರು, ತನ್ನ ಮೇಲೆ ಆಕ್ಷೇಪಾರ್ಹ ಪದ ಬಳಕೆಯ ದಾಳಿ ಆಗಿದೆ ಅಂತಂದ್ರೆ ಕಲಾಪ ಮುಂದೂಡಿಕೆ ಆಗಿತ್ತು ಅಂತ ಹೇಳಿ ಕೈ ತೊಳೆದುಕೊಳ್ಳೋದು ಸಭಾಪತಿಗಳಿಗೂ ಶೋಭೆ ತರೋದಿಲ್ಲ. ಒಂದ್ ವೇಳೆ ಇಲ್ಲಿ ಕೈ ಮಿಲಾಯಿಸಿದ್ರೆ ಆಗೇನಾಗ್ತಾ ಇತ್ತು? ನಿಯಮಗಳ ಪ್ರಕಾರ ಪೊಲೀಸ್ ವ್ಯವಸ್ಥೆ ಇಲ್ಲಿ ಬರೋ ಹಾಗಿಲ್ಲ. ಆಗ ಸಭಾಪತಿಗಳು ನಮ್ಮ ಬಳಿ ಆಡಿಯೋ, ವಿಡಿಯೋ ದಾಖಲೆ ಇಲ್ಲ, ಕಲಾಪ ಮುಂದೂಡಿಕೆ ಆಗಿತ್ತು ಅಂತ ಹೇಳ್ತಾ ಇದ್ರ. ಇನ್ 2ನೇ ವಿಚಾರ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಲೆಗುಡುಕ ಅಥವಾ ಕೊಲೆಗಾರ ಅನ್ನೋ ಪದವನ್ನ ಸಿಟಿ ರವಿ ಅವರಿಗೆ ಬಳಸಿದ್ದಾರೆ ಅಂತ ಹೇಳಲಾಗಿದೆ. ಈ ಪದದ ಬಗ್ಗೆ ಸಿಟಿ ರವಿ ಅವರಿಗೆ ಆಕ್ಷೇಪ ಇದ್ರೆ ಅವರು ಸಭಾಪತಿಗಳಿಗೆ ದೂರು ನೀಡಬಹುದಿತ್ತು. ಅದನ್ ಬಿಟ್ಟು ತಾವು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆ ಪದ ಬಳಸಿದ್ದು ಖಂಡಿತ ಸರಿಯಾದ ಕ್ರಮ ಅಲ್ಲ. ಸಭಾಪತಿಗಳು ರೂಲಿಂಗ್ ಕೊಟ್ಟ ಮಾತ್ರಕ್ಕೆ ಸತ್ಯ ಏನ್ ಬದಲಾಗೋದಿಲ್ಲ. ಅವರ ಪದ ಬಳಸಿರುವ ಆಡಿಯೋ ಮತ್ತು ವಿಡಿಯೋ ಮಾಧ್ಯಮಗಳಿಗೆ ಲಭ್ಯ ಆಗಿದೆ. ಒಂದಲ್ಲ ಹಲವಾರು ಬಾರಿ ಆ ಪದವನ್ನು ಅವರು ಬಳಕೆ ಮಾಡಿದ್ದಾರೆ. ಇದೆಲ್ಲ ಆಗೋ ಹೊತ್ತಿಗೆ ಸಚಿವರ ಕೆಲವು ಬೆಂಬಲಿಗರು ಸುವರ್ಣಸೌಧಕ್ಕೆ ನುಗ್ಗಿ ಸಿಟಿ ರವಿ ಮೇಲೆ ಹಲ್ಲೆಗೆ ಮುಂದಾದ್ರು. ಇದಂತೂ ಅಕ್ಷಮ್ಯ. ಸಿಟಿ ರವಿ ಅವರು ತಪ್ಪಿಸಿದ್ರೆ ಅಲ್ಲಿ ಸಭಾಪತಿಗಳಿದ್ದಾರೆ, ಕಾನೂನಿದೆ, ಪೊಲೀಸರಿದ್ದಾರೆ. ಇವರು ಯಾರು ಗೂಂಡಾಗಳಂತೆ ಸೌಧದ ಒಳಗೆ ನುಗ್ಗಿ ಶಾಸಕರ ಮೇಲೆ ಹಲ್ಲೆಯನ್ನ ನಡೆಸೋಕೆ? ಭದ್ರತೆ ಮತ್ತು ಸುರಕ್ಷತೆಯ ಜವಾಬ್ದಾರಿ ಯಾರದ್ದು? ಮಾರ್ಷಲ್ಗಳು ತಡೆದ್ರೂ ಕೂಡ ಅವರನ್ನೇ ದೂಡಿ ಹಲ್ಲೆಗೆ ಮುಂದಾಗಿದ್ದಾರೆ. ಮೊದಲು ಇವರ ವಿರುದ್ಧ ಕ್ರಮ ಆಗಬೇಕು.
ಬೆಂಬಲಿಗರಾಗಿದ್ದ ಮಾತ್ರಕ್ಕೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳಬಹುದಾ? ಇಷ್ಟಾದ್ರೂ ಇವರ ಮೇಲೆ ಪ್ರಕರಣ ದಾಖಲಾಗಿಲ್ಲ. ಇದರ ಜೊತೆ ಸಿಟಿ ರವಿ ಬಂಧನವನ್ನ ಖಂಡಿಸಿ ಅವರ ಬೆಂಬಲಿಗರು ಬಿಜೆಪಿಗರು ನಡೆಸಿದ ಪ್ರತಿಭಟನೆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಬಳಸಿದ್ದಾರೆ ಎನ್ನಲಾದ ಪದವನ್ನೇ ಈ ಪ್ರತಿಭಟನಾಕಾರರು ಸಾರ್ವಜನಿಕವಾಗಿ ಹಲವು ಬಾರಿ ಬಳಸಿದ್ದಾರೆ. ಇದೆಂಥ ನಾಗರಿಕತೆ? ಇದನ್ನ ಅನಾಗರಿಕತೆ ಅಂತ ಕರಿಬೇಕು. ಇಂತಹ ನೀಚ ಬೆಂಬಲಿಗರ ವಿರುದ್ಧವೂ ಪ್ರಕರಣ ದಾಖಲಾಗಬೇಕು, ಕ್ರಮ ಆಗಬೇಕು. ಸಿಟಿ ರವಿ ಅವರ ವಿರುದ್ಧ ಪ್ರಕರಣ ದಾಖಲಾಯಿತು, ಅವರ ಬಂಧನ ಕೂಡ ಆಯ್ತು. ಇಲ್ಲಿಂದ ಮತ್ತೊಂದು ಹೈಡ್ರಾಮಾ ಶುರು ಆಯ್ತು. ಸಿಟಿ ರವಿ ಅವರನ್ನ ಭೇಟಿ ಆಗೋಕೆ ಅವರ ವಕೀಲರಿಗೂ ಮೊದಲು ಅವಕಾಶವನ್ನೇ ಕೊಡ್ಲಿಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅವರನ್ನ ಜೀಪ್ ನಲ್ಲಿ ರಾತ್ರಿ ಪೂರ ಸುತ್ತಿಸಲಾಯಿತು. 3 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯ ಪ್ರಕರಣದಲ್ಲಿ ನೋಟಿಸ್ ಅನ್ನ ಮೊದಲು ಕೊಡಬೇಕು, ಅದನ್ನು ಕೂಡ ಪೊಲೀಸರು ಕೊಟ್ಟಿಲ್ಲ. ಆಗಿರೋ ಘಟನೆ ಮತ್ತು ಹಾಕಿರುವ ಸೆಕ್ಷನ್ ಅಂತೆ ಆರೋಪಿಯನ್ನ ಪೊಲೀಸರು ನಡೆಸಿಕೊಂಡಿಲ್ಲ. ಪೊಲೀಸರು ತಮ್ಮ ಕರ್ತವ್ಯ ಪಾಲನೆಯನ್ನ ಸರಿಯಾಗಿ ಮಾಡೇ ಇಲ್ಲ. ರಾಜಕೀಯದ ಒತ್ತಡ ಇಲ್ಲಿ ಕೆಲಸ ಮಾಡ್ತಿದೆ. ಇಷ್ಟಾದ ಮೇಲೆ ನಿನ್ನೆ ಅವರ ಜಾಮೀನು ಅರ್ಜಿ ವಿಚಾರಣೆ ಮೊದಲು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆಯಿತು. ಇವತ್ತಿಗೆ ಅಲ್ಲಿ ಜಾಮೀನು ಅರ್ಜಿ ಮುಂದೂಡಿಕೆ ಆಯಿತು. ಆದ್ರೆ ಅದೇ ಹೊತ್ತಿಗೆ ಹೈಕೋರ್ಟ್ ನಲ್ಲೂ ಅರ್ಜಿ ವಿಚಾರಣೆ ನಡೆದು ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿ ತಕ್ಷಣ ಅವರನ್ನ ಬಿಡುಗಡೆ ಮಾಡುವಂತೆ ತಿಳಿಸಿತು. ಇಡೀ ಒಂದು ದಿನ ಅಂದ್ರೆ 24 ಗಂಟೆ ಸಿಟಿ ರವಿ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಒದ್ದಾಟ ನಡೆಸಿದ್ರು. ಅವರು ಸಚಿವರಿಗೆ ಆಡಿದ ಮಾತು ಬೇರೆ, ಆದ್ರೆ ಶಾಸಕರೊಬ್ಬರನ್ನ ಹೀಗೆ ನಡೆಸಿಕೊಂಡಿರೋದು ಸರಿಯಾದ ಕ್ರಮ ಅಲ್ವೇ ಅಲ್ಲ. ಅಧಿಕಾರ ಇದೆ ಅಂತಂದ ಮಾತ್ರಕ್ಕೆ ವಿರೋಧಿಗಳನ್ನ ಹೇಗೆ ಬೇಕಾದ್ರೂ ನಡೆಸ್ಕೊಳ್ಬಹುದಾ? ಕೇಂದ್ರದ ಬಿಜೆಪಿಗೂ ರಾಜ್ಯ ಕಾಂಗ್ರೆಸ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ಶಾಸಕರೊಬ್ಬರಿಗೆ ಈ ಗತಿ ಆದ್ರೆ ಇನ್ನು ಸಾಮಾನ್ಯ ಜನರ ಪಾಡು ಏನೇನೆಲ್ಲ ಆಗಬಹುದು ಅನ್ನೋದನ್ನ ಯೋಚನೆ ಮಾಡಿ. ಸಿಟಿ ರವಿ ಮತ್ತು ಬಿಜೆಪಿಯ ಕೆಲವು ನಾಯಕರಿಗೆ ಹೀಗೆ ವೈಯಕ್ತಿಕ ದಾಳಿಯನ್ನ ಮಾಡೋದು, ಅವಾಚ್ಯ ಪದದಿಂದ ಬಳಸೋದು, ನಿಂದಿಸೋದು ಹೊಸ್ತೇನೂ ಅಲ್ಲ. ಸಂಸ್ಕೃತಿಯ ಹೆಸರನ್ನ ಹೇಳ್ಕೊಂಡು ಅನಾಗರಿಕವಾಗಿ ನಡೆದುಕೊಳ್ಳೋದೇ ಇವರ ಸಂಸ್ಕೃತಿ ಪಾಲಕರ ಬಾಯಲ್ಲಿ ಬರೋದು ಮಾತ್ರ ಬರೀ ಸಂಸ್ಕೃತ ಪದಗಳೇ. ಹಿಂದೆ ಸಿದ್ದರಾಮಯ್ಯ ಅವರಿಗೂ ಸಿದ್ದರಾಮುಲ್ಲಾ ಖಾನ್ ಅಂತ ಇದೇ ಸಿಟಿ ರವಿ ಕರೆದಿದ್ರು. ಇಂಥವರ ಬಾಯನ್ನ ಸ್ವಚ್ಛ ಮಾಡುವ ಅಗತ್ಯವಂತೂ ಖಂಡಿತ ಇದೆ. ಆದ್ರೆ ಅದಕ್ಕೆ ಅಧಿಕಾರದ ದುರ್ಬಳಕೆ ಆಗುವುದನ್ನ ಒಪ್ಪೋಕೆ ಸಾಧ್ಯ ಇಲ್ಲ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸಂವಿಧಾನಕ್ಕೆ 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಂಸತ್ನ ಎರಡೂ ಸದನದಲ್ಲಿ ಸಂವಿಧಾನದ ಕುರಿತು ಚರ್ಚೆ ನಡೆಯಿತು. ವಿಪಕ್ಷಗಳು ಸಂವಿಧಾನದ ಮೇಲೆ ಹೇಗೆಲ್ಲ ದಾಳಿ ಆಗ್ತಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಹೇಗೆ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನ ನಡೆಸ್ಕೊಳ್ತು ಅಂತ ಹೇಳ್ತು. ಈ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗ್ಬಿಟ್ಟಿದೆ, ಅಷ್ಟು ಬಾರಿ ದೇವರ ಹೆಸರನ್ನ ಹೇಳಿದ್ರೆ 7 ಜನ್ಮಕ್ಕೂ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿಕೆ ಕೊಟ್ಟರು. ಈ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತ ಆಗಿದೆ. ವಿಪಕ್ಷಗಳು ತಕ್ಷಣವೇ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಈ ವಿರೋಧ ಈಗ ರಾಷ್ಟ್ರವ್ಯಾಪಿ ಹಬ್ಬಿದೆ. ಅಮಿತ್ ಶಾ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ವಿಪಕ್ಷಗಳು ಒತ್ತಾಯಿಸಿದ್ವು. ಸಂಸತ್ ಭವನದ ಮಕರ ದ್ವಾರದ ಬಳಿಯಲ್ಲಿ ಆಡಳಿತ ಮತ್ತು ವಿಪಕ್ಷದವರ ನಡುವೆ ತಳ್ಳಾಟ ನೂಕಾಟ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸಾರಂಗಿ ಅವರು ಗಾಯಗೊಂಡಿದ್ದು ತಮ್ಮನ್ನ ರಾಹುಲ್ ಗಾಂಧಿ ತಳ್ಳಿದ್ರು ಅಂತ ಹೇಳಿಕೆ ಕೊಟ್ಟರು. ರಾಹುಲ್ ವಿರುದ್ಧ ಈ ಕುರಿತಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇತ್ತ ಆಡಳಿತ ಪಕ್ಷದ ಸದಸ್ಯರು ನೂಕಿದ್ರಿಂದ ತಮ್ಮ ಮೊಣಕಾಲಿಗೆ ಗಾಯಗಳಾಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ದೂರಿದ್ದಾರೆ. ಸಂಸತ್ ಭವನದಲ್ಲಿನ ಈ ಘಟನೆ ಪ್ರಜಾಸತ್ತೆಯ ಅಪಮಾನ ಮಾಡಿದಂತಿದೆ. ಇನ್ನು ಅಮಿತ್ ಶಾ ಹೇಳಿಕೆಯ ವಿಡಿಯೋವನ್ನ ತೆಗೆದುಹಾಕುವಂತೆ ಎಕ್ಸ್ಗೆ ಸರ್ಕಾರ ಕೇಳಿಕೊಂಡಿದೆ. ಅಷ್ಟರ ಮಟ್ಟಿಗೆ ಅಮಿತ್ ಶಾ ಹೇಳಿಕೆ ಅವರಿಗೆ ದುಬಾರಿಯಾಗಿದೆ. ಅಮಿತ್ ಶಾ ಅವರು ಹೇಳಿಕೆ ಕೊಡುವಾಗ ಅವರಲ್ಲಿದ್ದಂತ ಅಹಂ ಅಥವಾ ದಾಷ್ಟ್ಯ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗೆಗಿನ ಅವರ ಅಸಹನೆಯನ್ನೇ ಎತ್ತಿ ತೋರಿಸ್ತಾ ಇತ್ತು. ಹಿಂದೆ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಹೇಗೆ ನಡೆಸಿಕೊಂಡಿತ್ತು ಅನ್ನೋದನ್ನ ಅಮಿತ್ ಶಾ ಮತ್ತು ಬಿಜೆಪಿ ಹೇಳೋ ಸಂದರ್ಭದಲ್ಲಿ ಅವರದ್ದೇ ಶಾಲೆಯ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಗೋಲ್ವಾಲ್ಕರ್, ಸಾವರ್ಕರ್ ಅವರು ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಯಾವ ನಿಲುವನ್ನ ಹೊಂದಿದ್ರು ಅನ್ನೋದನ್ನ ಹೇಳಬೇಕಲ್ವಾ? ಆದ್ರೆ ಅದನ್ನ ಹೇಳೋದೇ ಇಲ್ಲ. ಸಂವಿಧಾನವನ್ನೇ ಒಪ್ಪದ ಶಾಲೆಯಿಂದ ಪದವಿಯನ್ನ ಪಡೆದವರು ಈಗ ಸಂವಿಧಾನದ ಬಗ್ಗೆ ಮಾತಾಡೋದೇ ಒಂದು ರೀತಿಯ ಕುಚೋದ್ಯ. ವ್ಯಕ್ತಿಗೆ ಮೂರ್ತಿಯ ರೂಪವನ್ನು ಕೊಟ್ಟು ಅವರ ಆಲೋಚನೆ, ಆಶಯ ಮತ್ತು ಸಿದ್ಧಾಂತವನ್ನ ನಾಶ ಮಾಡುವುದು ಇವರಿಗೊಂಥರ ಕರಗತ ಆದಂತ ಕಲೆ. ಹಾಗಾಗಿನೇ ಒಂದ್ ಕಡೆ ಅಂಬೇಡ್ಕರ್ ಮೆಮೋರಿಯಲ್ ಹಾಲ್, ಪ್ರತಿಮೆ, ಸ್ಮಾರಕವನ್ನ ಮಾಡಿದೀವಿ, ಈ ಮೂಲಕ ಅಂಬೇಡ್ಕರ್ ಅವರನ್ನ ಜೀವಂತವಾಗಿರಿಸುವಂತ ಪ್ರಯತ್ನ ಮಾಡ್ತಿದೀವಿ ಅಂತ ಹೇಳ್ತಾನೆ ಅದೇ ಅಂಬೇಡ್ಕರ್ ಅವರ ನಿಜವಾದ ಜೀವ ಆಗಿದ್ದ ಸಂವಿಧಾನದ ಆಶಯಗಳನ್ನ ಮಣ್ಣು ಪಾಲು ಮಾಡ್ತಿದ್ದಾರೆ. ಎಲ್ಲವನ್ನೂ ದೇವರ ಹೆಸರಲ್ಲಿ ಬದಿಗೆ ಸರಿಸೋದು ಬಿಜೆಪಿಯ ಮತ್ತೊಂದು ಕಲೆ. 1971ರ ಯುದ್ಧದ ವಿಜಯದ ಸಂಕೇತದ ಫೋಟೋವನ್ನ ಸೇನಾ ಮುಖ್ಯ ಕಚೇರಿಯಿಂದ ತೆಗೆದು ಅಲ್ಲಿ ಕೃಷ್ಣ ಅರ್ಜುನರ ಫೋಟೋ ಹಾಕಲಾಗುತ್ತೆ. ಇಲ್ಲಿ ಅಂಬೇಡ್ಕರ್ ಜಪ ಮಾಡೋ ಬದಲು ದೇವರ ಜಪ ಮಾಡಿ ಅಂತ ಹೇಳ್ತಾರೆ. ಈ ದೇಶದ ಕೋಟ್ಯಾಂತರ ದಲಿತ, ಹಿಂದುಳಿದ, ಶೋಷಿತ ಸಮುದಾಯ ದೇವರ ಜಪವನ್ನೂ ಮಾಡೋಕೆ ಅಪ್ಪಣೆಯನ್ನ ಪಡ್ಕೊಳ್ಬೇಕಾಗಿತ್ತು. ದೇವರ ಜಪ ಮಾಡೋದು ತಪ್ಪಾಗಿತ್ತು, ಮನುಷ್ಯರಂತೆ ಬದುಕೋದೇ ತಪ್ಪಾಗಿತ್ತು. ಮೃಗಗಳಿಗಿಂತ ಕಡೆಯಾಗಿ ಬದುಕ್ತಾ ಇದ್ದ ಈ ಸಮುದಾಯಗಳಿಗೆ ಯಾವ ದೇವರ ಜಪವೂ ಒಳಿತನ್ನ ಮಾಡಲಿಲ್ಲ. ಅವರೆಲ್ಲರ ಬದುಕಿಗೆ ದೀಪವಾಗಿ ಬಂದವರು ಬಾಬಾ ಸಾಹೇಬ್ರು. ಮನುಷ್ಯರಂತಹ ಜೀವನ, ಘನತೆಯ ಬದುಕು, ಸಾಮಾಜಿಕ ಶೈಕ್ಷಣಿಕ ಬದಲಾವಣೆಗೆ ನಾಂದಿ ಹಾಡಿದ್ದು ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ. ಹಾಗಾಗಿ ಈ ಸಮುದಾಯಗಳು ದೇವರ ನಾಮವನ್ನ ಜಪಿಸ್ತಾವೋ ಇಲ್ವೋ ಗೊತ್ತಿಲ್ಲ,
ಆದರೆ ಶತಮಾನಗಳು ಕಳೆದರೂ ಕೂಡ ಅಂಬೇಡ್ಕರ್ ನಾಮಸ್ಮರಣೆ ಹೆಚ್ಚಾಗಲಿದೆಯೇ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಸ್ವರ್ಗ ಮತ್ತು ನರಕ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ವಾಸ್ತವದ ಸ್ವರ್ಗ ಮತ್ತು ನರಕದ ಬಗ್ಗೆ ಜನರಿಗೆ ಖಂಡಿತ ತಿಳಿದಿದೆ. ದಲಿತರ ಮೇಲಿನ ದಾಳಿಗಳು ನಿರಂತರ ಹೆಚ್ಚಾಗ್ತಾನೆ ಇದೆ. ಮೀಸಲಾತಿಯ ಹೊರತಾಗಿನೂ ಉನ್ನತ ಹುದ್ದೆಗಳಲ್ಲಿ ಅವರ ಪ್ರಾತಿನಿಧ್ಯ ತೀರಾ ಕಡಿಮೆ ಇದೆ. ಈ ದೇಶದ ರಾಷ್ಟ್ರಪತಿಗಳಿಗೆ ಅವರ ಜಾತಿ ಕಾರಣಕ್ಕೆ ದೇವಸ್ಥಾನ ಮಂಗಳ ಕಾರ್ಯದಿಂದ ದೂರ ಇರಬೇಕಾದ ವ್ಯವಸ್ಥೆ ಈಗಲೂ ಇರುವಾಗ ಯಾವ ಬದಲಾವಣೆಯ ಬಗ್ಗೆ ಅಮಿತ್ ಶಾ ಅವರು ಮಾತಾಡ್ತಾರೆ? 400ರ ಸಂಖ್ಯೆಯನ್ನ ದಾಟಿದ್ರೆ ಅಂದ್ರೆ ಅಷ್ಟು ಸ್ಥಾನ ತಮ್ಗೇನಾದ್ರೂ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಎನ್ನುವ ಬಿಜೆಪಿಗರು ಸಂವಿಧಾನ, ಅಂಬೇಡ್ಕರ್ ಮತ್ತು ಸಮಾಜ, ಜಾತಿರಹಿತ ಸಮಾಜವನ್ನೇ ಒಪ್ಪದ ಅವರ ಪೂರ್ವಜರು ಈಗ ನಾವು ಮಾತ್ರ ಸಂವಿಧಾನ ಪರ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾನೆ ಸಂವಿಧಾನದ ಒಂದೊಂದೇ ಇಟ್ಟಿಗೆಯನ್ನ ದುರ್ಬಲಗೊಳಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದ್ರೆ ಅದು ಆಗೋದಿಲ್ಲ. ಅಂಬೇಡ್ಕರ್ ಅವರನ್ನ ಮರೆಗೆ ಸರಿಸೋದಾಗಲಿ, ಅವರ ವಿಚಾರಧಾರೆಗೆ ಚ್ಯುತಿ ತರೋ ಅಮಿತ್ ಶಾ ತರದ ನಾಯಕರ ಪ್ರಯತ್ನ ಆಗಲಿ ಎಂದಿಗೂ ಫಲ ಕೊಡೋದಿಲ್ಲ. ಈ ಜಗತ್ತಿರೋವರೆಗೂ ಅಂಬೇಡ್ಕರ್ ಮತ್ತವರ ಆಲೋಚನೆ ಇರ್ಲಿದೆ. ಯಾಕಂದ್ರೆ ಅಂಬೇಡ್ಕರ್ ವ್ಯಕ್ತಿಯಲ್ಲ ಶಕ್ತಿ, ಅಂಬೇಡ್ಕರ್ ಪ್ರತಿಮೆಯಲ್ಲ ಆಲೋಚನೆ. ಇದು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.